ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏಟಿಗಡ್ಡಪಲ್ಲಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 22 ಎಕರೆ ವಿಸ್ತೀರ್ಣದಲ್ಲಿ ಸರ್ಕಾರಿ ಕೆರೆ ಇದ್ದು, ಗ್ರಾಮದ ಸರ್ಕಾರಿ ಕೆರೆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕಾರಣ ಭೂಗಳ್ಳರ ಕಣ್ಣು ಕೆರೆ ಜಮೀನಿನ ಮೇಲೆ ಬಿದ್ದಿರುತ್ತದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಕುಮಾರಿ ಕೆಲ ಭೂಗಳ್ಳರೊಂದಿಗೆ ಶಾಮೀಲಾಗಿ ಸರ್ವೆ ನಂಬರ್ 28ರ ಸರ್ಕಾರಿ ಕೆರೆ ಜಮೀನಿಗೆ ನಕಲಿ ನಿವೇಶನ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಗ್ರಾಮ ಪಂಚಾಯಿತಿಯಿಂದ ಜುಲೈ ತಿಂಗಳಲ್ಲಿ ಈಸ್ವತ್ತು ಮಾಡಿಕೊಟ್ಟು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶನಿವಾರ ನಡೆದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ನಕಲಿ ಈಸ್ವತ್ತು ಪ್ರಕರಣಗಳ ಬಗ್ಗೆ ನಾಗರಿಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಯ ಭ್ರಷ್ಟಾಚಾರವನ್ನ ಪ್ರಶ್ನಿಸಿದ ಸದಸ್ಯರ ವಿರುದ್ಧವೇ ಕೆಂಡಾಮಂಡಲರಾದ ಪಿಡಿಒ ಸಭೆಗೆ ಬಂದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಮಾಡುತ್ತೀರಾ ಎಂದು ನಾಗರಿಕರಿಗೆ ಧಮಕಿ ಹಾಕಿ ಪೊಲೀಸ್ ಕೇಸು ದಾಖಲಿಸುವುದಾಗಿ ಬೆದರಿಕೆ ಹಾಕಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡ ಪ್ರಸಂಗವೂ ನಡೆದಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೆಲ್ಲ ಅಕ್ರಮ ಅವ್ಯವಹಾರಗಳು ಬೆಳಕಿಗೆ ಬಂದರೂ ನನಗೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆ, ನೀವು ನನ್ನನ್ನ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅಧಿಕಾರ ದರ್ಪ ಪ್ರದರ್ಶಿಸಿ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧವೂ ತಿರುಗಿ ಬಿದ್ದು ಜಟಾಪಟಿಗೆ ಮುಂದಾಗುತ್ತಾರೆ. ಬಡಾವಣೆಗಳಿಗೆ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಈಸ್ವತ್ತು ನೀಡುವುದು, ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಮೀನುಗಳಿಗೆ ಭೂಗಳರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಲೀಕತ್ವ ಕಲ್ಪಿಸುವ ಪ್ರಕರಣಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿರುವ ಬಾಗೇಪಲ್ಲಿ ತಾಲೂಕಿನಲ್ಲಿ ಸರ್ಕಾರಿ ಜಮೀನುಗಳ ಕಬಳಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ಭೂ ಹಗರಣದಲ್ಲಿ ಭಾಗಿಯಾಗಿರುವ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ನಾಗರಿಕರು ದೂರು ಸಲ್ಲಿಸಿದರೂ ನಮ್ಮ ಇಲಾಖೆಗೂ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂಬ ರೀತಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವರ್ತನೆ ಮಾಡುತ್ತಿರುವ ಕಾರಣ ಸ್ಥಳೀಯ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವವರೇ ಇಲ್ಲದಂತಾಗಿದ್ದು, ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂ ಹಗರಣ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕಿಗೆ ಬರುತ್ತಿವೆ. ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಕುಮಾರಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 28ರಲ್ಲಿ ನೀಡಿರುವ ಹಕ್ಕುಪತ್ರದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಸಹಿ ಇರುತ್ತದೆ. ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಚಂದ್ರಾರೆಡ್ಡಿ ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಹ ಸಲ್ಲಿಸಿರುವ ಕಾರಣ ಕಚೇರಿ ದಾಖಲೆ ಪ್ರಕಾರ ಆದಿಲಕ್ಷ್ಮಮ್ಮ ಎಂಬುವರಿಗೆ ಈ ಸ್ವತ್ತು ಕೊಟ್ಟಿದ್ದೇವೆ. ಸರ್ವೆ ನಂಬರ್ 28 ಸರ್ಕಾರಿ ಕೆರೆ ಪ್ರದೇಶ ಎಂದು ಇದೀಗ ಗೊತ್ತಾಗಿದ್ದು, ಅರ್ಜಿದಾರರಾದ ಆದಿಲಕ್ಷ್ಮಮ್ಮಳಿಗೆ ಕೊಟ್ಟಿರುವ ಈ ಸ್ವತ್ತನ್ನು ರದ್ದುಗೊಳಿಸುತ್ತೇವೆ. ಸರ್ವೆ ನಂಬರ್ 28 ಇದು ಒಂದು ರಿಕ್ವಿಜೇಷನ್ ಬಂದಿತ್ತು ಸರ್. ಆದಿಲಕ್ಷ್ಮಮ್ಮ ಜಯರಾಮಪ್ಪ ಅಂತ ಒಂದು ರಿಕ್ವಿಜೇಷನ್ ಬಂದಿತ್ತು. ಇದು ಹಕ್ಕುಪತ್ರ ಏನ್ ಮಾಡಿದ್ದಾರೆ, ಇದರಲ್ಲಿ ಇವು ಸಿಗ್ನೇಚರ್ ಹಾಕಿದ್ದಾರೆ ಅಂದ್ಬಿಟ್ಟು ಸರ್ವೆ ನಂಬರ್ ಡಾಕ್ಯುಮೆಂಟ್ ವೈಸ್ ಹಕ್ಕುಪತ್ರ ಇದೆ ಅಂದ್ಬಿಟ್ಟು ನಾವು ಇದನ್ನ ನಮ್ಮ SDA ಅವ್ರಿಗೆ ಇದನ್ನ ಸ್ಥಳ ವೆರಿಫಿಕೇಶನ್ ಮಾಡಿ ಅಂತ ಡಾಕ್ಯುಮೆಂಟ್ಸ್ ಅವ್ರ ಕೈಲಿ ಕೊಟ್ಟು ಅಪ್ಲೋಡ್ ಮಾಡಕ್ಕೆ ಹೇಳಿದೀವಿ. ಅದು SDA ಲಾಗಿನ್ ನಮ್ಮ ಚಂದ್ರಾರೆಡ್ಡಿ ಅವ್ರ ಲಾಗಿನ್ ಎಲ್ಲ ಇರೋದು. ಅವ್ರು ಅಪ್ಲೋಡ್ ಮಾಡಿದಾದ್ಮೇಲೆ ಡಾಕ್ಯುಮೆಂಟ್ಸ್ ನಾವು ಖಾತಾ ಇಶ್ಯೂ ಮಾಡಿದಾದ್ಮೇಲೆ ಇದು ರೈಸ್ ಆಗಿದೆ. ಏನು ಇದು ನಮ್ಗೆ ನಮ್ಮ ಅಧ್ಯಕ್ಷರೇ ಬಂದು ಇವರು ಕೆರೆ ಜಾಗ ಮೇಡಮ್ ಅಂತ ನನಗೆ ಕ್ಲಾರಿಫಿಕೇಶನ್ ಮಾಡಿದ್ಮೇಲೆ ನಾನು ಅದನ್ನ ಸ್ಪಾಟ್ಗೆ ಹೋಗಿ ನೋಡಿದೆ. ಸ್ಪಾಟ್ಗೆ ಹೋಗಿ ನೋಡಿದಾಗ ಸರ್ವೆ ನಂಬರ್ 28 ಜಾಗದಲ್ಲಿ ಬರ್ತಾ ಇಲ್ಲ. ದಿಶಾಂಕ ನೋಡಿದಾಗ ಸರ್ವೆ ನಂಬರ್ ಕೆರೆ ಜಾಗ ಬಿಟ್ಟು ಬೇರೆ ಕಡೆ ಬರ್ತಾ ಇದೆ ಜಾಗ. ಆದ್ರೂ ಹಕ್ಕುಪತ್ರ ಇಶ್ಯೂ ಮಾಡಿರೋದು 28 ಬಂದಿದೆ. ಕೆರೆ ಜಾಗಕ್ಕೆ ಹಕ್ಕುಪತ್ರ ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ಇದು ಕಾರ್ಯನಿರ್ವಹಣಾಧಿಕಾರಿಗಳು ತಹಶೀಲ್ದಾರರು ಇದು ಸಿಗ್ನೇಚರ್ ಹಾಕಿದ್ದಾರೆ ಈ ಹಕ್ಕುಪತ್ರದಲ್ಲಿ. ಅದಕ್ಕೆ ನಾವು ನಾನು ಇಒ ಸರ್ಗೆ ಈ ತರ ಹಿಂಗ್ ಮಾಡಿದ್ದಾರೆ ಸರ್, ಜಾಗಕ್ಕೆ ಹೋಗಿ ನೋಡಿದ್ರೆ ಅದು ಕೆರೆ ಜಾಗ ಬರ್ತಾ ಇಲ್ಲ, ಅದು ಸರ್ವೆ ನಂಬರ್ ಬರ್ತಾ ಇದೆ ಅಂತ ಇಒ ಸರ್ಗೆ ನಾನು ಫೋನ್ ಮಾಡಿ ಹೇಳಿದಕ್ಕೆ ಅವ್ರಿಗೆ ಸರಿ ಅಮ್ಮ ಆಯ್ತು, ಇನ್ವೆಲ್ ಎಡಿಷನ್ಗೆ ಹಾಕಿ ನಾನು ಲಾಗಿನ್ ಕಳಿಸಿ ನಾನು ಅದನ್ನ ಇದು ಮಾಡ್ತೀನಿ ಅಂತ ನನಗೆ ಇಒ ಸರ್ ಹೇಳಿದ್ದಾರೆ. ಇದ್ರ ಬಗ್ಗೆ ಇದು ವಾಸ್ತವಾಂಶ. ಅವರು ಈ ಯಾರು ಹಕ್ಕುಪತ್ರ ಮಾಡಿ ಅಂತ ನನಗೆ ತಂದ್ಕೊಟ್ಟಿದ್ದಾರೆ ಆದಿಲಕ್ಷ್ಮಮ್ಮ, ಅವ್ರಿಗೂ ಕೇಳಿದೆ ನಾನು, ಹಕ್ಕುಪತ್ರ ಯಾರಪ್ಪ ಕೊಟ್ಟಿರೋದು ನಿಮ್ಗೆ, ಇದ್ರ ಮೇಲೆ ಇಒ ಸಿಗ್ನೇಚರ್ ಯಾರು ಹಾಕಿದ್ದಾರೆ ನಿಮ್ಗೆ ಅಂತ ಅವ್ರನ್ನ ನಾನು ಕೇಳಲಾಗಿ ಅವ್ರೇನು ಹೇಳ್ತಾ ಇದ್ದಾರೆ, ಅವರು ನಮ್ಗೆ ಯಾರು ಹಿಂದೆ ಶ್ರೀರಾಮ್ ರೆಡ್ಡಿ ಅವರು MLA ಇದ್ದಾಗ ಆ ಥರ ಇವರು ಹಕ್ಕುಪತ್ರ ಕೊಟ್ಟಿದ್ದಾರೆ ಮೇಡಮ್ ಅದು ಇದು ಅಂತ ನನ್ನ ಹತ್ರ ಸ್ವಲ್ಪ ಮಾತಾಡಿದ್ರು. ಅದಕ್ಕೆ ಅವ್ರನ್ನ ಒಂದ್ಸರಿ ಬರಕ್ಕೆ ಹೇಳಿದೆ ನಾನು. ಅವ್ರು ಅಲ್ಲಿ ತನಕ ಬಂದಿಲ್ಲ. ನಿಜನೇ ಹಕ್ಕುಪತ್ರ ತಂತು ಅಂದ್ರೆ ಹೊಸದಾಗಿ ಅವ್ರಿಗೆ ಖಾತೆ ಮಾಡ್ಕೊಡ್ಬೋದು. ಈ ಸತ್ತು ಮಾಡಿರೋದು ನಾನೇ ಹೇಳ್ತಾ ಇದ್ದೀನಿ ಸಲ, ನಾನೇ ಮಾಡಿದ್ದು. ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಈ ಹಕ್ಕುಪತ್ರದ ಮೇಲೆ ಈ ಸತ್ತು ಮಾಡಿದೀವಿ. ಇದು ಬೈ ಮಿಸ್ಟೇಕ್ ಏನಾಗಿದೆ ಅಂದ್ರೆ ಇವರು ನಮ್ಮ SDA ಅವರು ಅದು ಸ್ಪಾಟ್ಗೆ ಹೋಗಿ ನೋಡ್ಲಿಲ್ಲ, ಹಕ್ಕುಪತ್ರ ಇದೆಲ್ಲ ಇಒ ಸಿಗ್ನೇಚರ್ ಹಾಕಿದೆ ಅಂತ ಅವರು ಫೀಡ್ ಮಾಡಿದೆ. ಬೈ ಮಿಸ್ಟೇಕ್ ಆಗಿರೋದೇ ಹೊರತು ಇದು ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಯಾವುದು
ಇದನ್ನ ಮಾಡಿಲ್ಲ ಸರ್. ಪಿ ಮಂಜುನಾಥ್ ರೆಡ್ಡಿ, ನ್ಯೂಸ್ 21 ಕನ್ನಡ, ಬಾಗೇಪಲ್ಲಿ.